ಆರ್ಸಿಬಿಯ 5 ಮ್ಯಾಚ್ಗಳು ಇಲ್ಲೇ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಜರುಗಲಿವೆ. ಕೆಎಸ್ಸಿಎ ಸದಸ್ಯ ವಿನಯ್ ಮೃತ್ಯುಂಜಯ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಉದ್ಘಾಟನಾ ಪಂದ್ಯ, ಪ್ಲೇ ಆಫ್ ಪಂದ್ಯ, ಫೈನಲ್ ಪಂದ್ಯ ಇಲ್ಲೇ ನಡೆಯುತ್ತೆ. ಇನ್ನೆರಡು ಪಂದ್ಯಗಳು ರಾಯಪುರದಲ್ಲಿ ನಡೆಯಲಿವೆ ಅಂತ ಕೆಎಸ್ಸಿಎ ಸದಸ್ಯ ವಿನಯ್ ಮೃತ್ಯುಂಜಯ ಹೇಳಿಕೆ ಕೊಟ್ಟಿದ್ದು, ನಮ್ಮ ಪ್ರತಿನಿಧಿ ಶಿವರಾಜ್ ಮಾತನಾಡಿಸಿದ್ದಾರೆ. ವಿನಯ್ ಅವರನ್ನ ಕೇಳೋಣ ಬನ್ನಿ. IPL ಹಂಗಾಮಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಒಂದು ಗುಡ್ ನ್ಯೂಸ್ ಏನಂದರೆ, ಈ ಬಾರಿ ಮತ್ತೆ ಚಿನ್ನಸ್ವಾಮಿಯಲ್ಲಿ ಈ ಒಂದು IPL ಪಂದ್ಯಗಳು ಶುರುವಾಗಲಿವೆ. ನಮ್ಮ RCB ಮ್ಯಾಚ್, ಮೊದಲ ಮ್ಯಾಚ್, ಉದ್ಘಾಟನಾ ಮ್ಯಾಚಲ್ಲಿ ಆಗಲಿದೆ. ನಮ್ಮ ಜೊತೆ ಮಾತಾಡೋಕ್ಕೆ KCಯ ಮಾಧ್ಯಮ ವಕ್ತಾರರಾದ ವಿನಯ್ ಮೃತ್ಯುಂಜಯ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಕೊನೆಗೂ ನಿಮ್ಮ ಒಂದು ಟೀಮ್ ತಂದಿದೆ ವಾಪಸ್ಸು. ಎಷ್ಟು ಎಕ್ಸೈಟ್ ಆಗಿದ್ದಾರೆ, ಎಷ್ಟು ಮ್ಯಾಚ್ ಆಡ್ತಾ ಇದೆ, ಯಾವಾಗಿಂದ ಇದಾಗ್ತಾ ಇರುವಂಥದ್ದು? ಸರ್, ಇದೊಂದು ಅತ್ಯಂತ ಸಂತೋಷದ ಸುದ್ದಿ ಅಂತಲೇ ಹೇಳಬೇಕು. ಯಾಕಂದರೆ ಅದೊಂದು ಘಟನೆ ಜೂನ್ 4ರಲ್ಲಿ ಕಾಲ್ ತುಳಿತ ಪ್ರಕರಣ ಏನಾಗಿತ್ತು, ಅದಾದಮೇಲೆ ಸರ್ಕಾರದಿಂದ ನಿರ್ಬಂಧ ಇತ್ತು. ಕ್ರಿಕೆಟ್ಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪ್ರೇಕ್ಷಕರ ಮುಂದೆ ಆಡೋದಕ್ಕೆ ಅವಕಾಶ ಇರಲಿಲ್ಲ. ಸೊ ಇವತ್ತಿನ ದಿನ ನಮ್ಮ ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಸರ್ಕಾರದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ದೀರ್ಘವಾಗಿ ಚರ್ಚೆ ಮಾಡಿ ಆ್ಯಂಡ್ ಇದು ಎಲ್ಲರ ಜೊತೆನೂ ಒಂದು ಸಂಪರ್ಕ ಇಟ್ಕೊಂಡು ಅವರು ನಮ್ಮ ತಜ್ಞರ ಸಮಿತಿ ಅವ್ರು ಏನೇನು ಹೇಳಿದರು ನಮ್ಮ ಪ್ರೇಕ್ಷಕರ ಸುರಕ್ಷತೆಗೆ, ಸೊ ಅವರು ಏನೇನು ಹೇಳಿದ್ರು ಅದನ್ನೆಲ್ಲ ಇವಾಗ ಅಳವಡಿಸಿ ಇವಾಗ ನಮ್ಮ ಪ್ರೇಕ್ಷಕರ ಸುರಕ್ಷತೆಗಾಗಿ ಏನೇನು ಮಾಡ್ಬೋದು ಎಲ್ಲನೂ ಫೇಸ್ 1ನಲ್ಲಿ ಅಳಕೆ ಮಾಡಿ ಎಲ್ಲ ಫ್ಯಾನ್ಸ್ಗೂ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಉದ್ಘಾಟನಾ ಪಂದ್ಯ ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಆಡ್ತೀವಿ. ಟೋಟಲ್ 5 ಪಂದ್ಯಗಳನ್ನು ಇಲ್ಲಿ ಆಡ್ತಾರೆ. ಬಟ್ ಅವರು ಲಾಸ್ಟ್ ವೃತ್ತಿಯಲ್ಲಿ ಗೆದ್ದಿರೋದ್ರಿಂದ ಒಂದು ಪ್ಲೇ ಆಫು ಮತ್ತು ಫೈನಲ್ಸ್ ಪಂದ್ಯನೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯೋದು ಅವಕಾಶ ಜಾಸ್ತಿ ಇದೆ. ಸೆಕ್ಯೂರಿಟಿ ಆಫೀಸರ್ ಏನೇನು ಸಲಹೆಗಳು ಕೊಡ್ತಾರೆ, ಅವ್ರು ಕೊಡೋ ಸಲಹೆಗಳನ್ನು ನಾವು RCB ಅವ್ರ ಗಮನಕ್ಕೆ ತಂದು ಏನೇನಾಗುತ್ತೋ ಅತಿ ಹೆಚ್ಚು ಯಾವುದೂ ನಾವು ಇಗ್ನೋರ್ ಮಾಡಲಿಕ್ಕಾಗಲ್ಲ. ಪ್ರತಿಯೊಂದು ಸಲಹೆಗಳೇನು ಬರುತ್ತೆ ಅದನ್ನೆಲ್ಲ RCBಗೆ ತಿಳಿಸಿ ಪ್ರೇಕ್ಷಕರ ಸುರಕ್ಷತೆಗೆ ಏನೇನು ಬೇಕು ಪ್ರತಿಯೊಂದನ್ನು ಇಮ್ಮಿಡಿಯೇಟಾಗಿ ಅಟೆನ್ಷನ್ ಅದಕ್ಕೆ ಮಾಡಿ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಡೋದು ನಮ್ಮ ಸ್ಟೇಟ್ ಅಸೋಸಿಯೇಷನ್ ಜವಾಬ್ದಾರಿ. ಅವ್ರು ರೆಕಮೆಂಡ್ ಮಾಡಿದ 6 ಮೀಟ್ರು, ಬಟ್ ಈಗ ನಾವು ಮಾಡಿರೋ ಗೇಟ್ಗಳು ಅದಕ್ಕಿನ್ನ ಅಗಲ ಇದೆ. ಎರಡನೇದು ಪಾರ್ಕಿಂಗ್ ಸಮಸ್ಯೆ ಇರೋದ್ರಿಂದ ಆದಷ್ಟು ಪ್ರೈವೇಟ್ ವೆಹಿಕಲ್ಸ್ ಬರೋದು ಅವಾಯ್ಡ್ ಮಾಡಬೇಕು ಅಂತ ಇತ್ತು. ಆಮೇಲೆ ಸ್ಟೇಡಿಯಂ ಆಚೆ ಜನಗಳು ತುಂಬ ಜನ ಸೇರೋದು ಅದನ್ನು ಕಮ್ಮಿ ಮಾಡಬೇಕು ಅಂತ ಇತ್ತು. ಅದಕ್ಕೆ ಸ್ಟೇಡಿಯಂ ಒಳಗೇನೆ ನಾವು ಸಾಕಷ್ಟು ಅವಕಾಶ ಮಾಡ್ಕೊಂಡು ಜಾಗಗಳು ಮಾಡಿಕೊಟ್ಟಿದ್ದೀವಿ. ಪ್ರತ್ಯೇಕವಾಗಿ ಮಹಿಳೆಯರು ಮತ್ತು ಮಕ್ಕಳು ಬಂದರೆ ಅವಾಗ ಅವಕಾಶ ಮಾಡಿಕೊಡ್ತಾರೆ ಸಪ್ರೇಟ್ ಗೇಟ್. ಸರ್, ಇವಾಗ ಆದಷ್ಟು ನಾವು ಫ್ಯಾನ್ಸ್ಗೆ ಹೇಳೋದು, ದಯವಿಟ್ಟು ನೀವು ಸ್ವಲ್ಪ ಪೇಷನ್ಸಿಂದ ನೀವು ಬರಬೇಕು. ಮ್ಯಾಚ್ ನೋಡೋಕ್ಕೆ ಬಂದಾಗ ಅತಿ ರಶ್ಶಲ್ಲಿರೋದು ಆಗಲಿ ಅಥವಾ ಬರೋದು, ಒಬ್ಬರ ಮೇಲೆ ಒಬ್ಬರು ಬೀಳೋದು, ಅದೆಲ್ಲ ದಯವಿಟ್ಟು ಮಾಡಬೇಡಿ. ಸಾಕಷ್ಟು ಬೇಗ ನಾವು ಗೇಟ್ಗಳು ಓಪನ್ ಮಾಡ್ತೀವಿ. ಸಾಕಷ್ಟು ಸಮಯ ಇರುತ್ತೆ ನಿಮ್ಗೆ ಬರಲಿಕ್ಕೆ. ಇವಾಗ ಚರ್ಚೆ ನಡೀತಾ 3-4 ಅವರ್ ಮುಂಚೆ ಓಪನ್ ಮಾಡಬೇಕು ಅಂತ ಚರ್ಚೆ ನಡೀತಾ, ಅದು ನಿರ್ಧಾರ ಮಾಡಿದಾಗ ಪ್ರಕಟ ಮಾಡ್ತೀವಿ. ಇದು 1-2 ನಿಮಿಷ ತಡ ಆದ್ರೂ ನಿಧಾನವಾಗಿ ಹೋಗಿ ಕೂತು ಕ್ರಿಕೆಟ್ ಮನೋರಂಜನೆ ಪಡೆದು ಖುಷಿಯಾಗಿ ವಾಪಸ್ ಹೋಗಲಿ ಅಂತ ನಮ್ಮದು. 4 ಮೆಡಿಕಲ್ ಸೆಂಟರ್ಸು ಸ್ಟೇಡಿಯಂ ಸುತ್ತಮುತ್ತ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದನ್ನು ಆಲ್ರೆಡಿ RCBಗೆ ತಿಳಿಸಿದ್ದೀವಿ. ಸೊ ಮೆಡಿಕಲ್ ಫೆಸಿಲಿಟೀಸ್ ಏನೇನು ಬೇಕು, ಎಮರ್ಜೆನ್ಸಿ ಮೆಡಿಕಲ್ ಫೆಸಿಲಿಟೀಸ್ಗೆ 4 ಜಾಗದಲ್ಲಿ ಸ್ಟೇಡಿಯಮಲ್ಲಿ ಕ್ರಿಯೇಟ್ ಮಾಡ್ತೀವಿ. ಇದಿಷ್ಟು ಮಾಧ್ಯಮ ವಕ್ತಾರರಾದ ವಿನಯ್ ಮೃತ್ಯುಂಜಯ ಅವರು ಹೇಳ್ತಾ ಇರುವಂಥದ್ದು. ಏನೆಲ್ಲ ನಾವು ಸಿದ್ಧತೆ ಮಾಡ್ಕೊಂಡಿದ್ವಿ ಅದೆಲ್ಲೂ ಕೂಡ ಅಪ್ಡೇಟ್ ಮಾಡಿದ್ವಿ. ನಿಜಕ್ಕೂ ಕೂಡ ನಾವು ಕೂಡ ಥ್ರಿಲ್ ಆಗಿದ್ವಿ, ಎಕ್ಸೈಟ್ ಆಗಿದ್ವಿ, ಖುಷಿಯಾಗಿದ್ವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.